ನೀನು ಹೆಂಗಾರ ಮಾಡಿ ಸಾನಂತ ಮಾತ್ರ ಒಪ್ಪಿಸ್ಬಿಡು. ಅಷ್ಟೇ ತಾನೇ ಹಚ್ತೀನಿ ಮೇಲೆ ಬಾಬು ಬರೀ ಬಾಯ್ನಾಗ ಹೇಳಿದ್ರೆ ಹಾಕಿಲ್ಲ. ಇಲ್ಲಡ ಇನ್ನ ಸಾನಂಗ್ ಕೇಳಿ ಕೊಟ್ಟು ನಾನು ಒಪ್ಕೊಳಕ್ ಹೇಳು. ಅವಳು ನಾನು ಒಪ್ಕೊಂಡ್ರೆ ಇನ್ನ ಅವಳು ಬೆರಳಿಗೆ ಹಾಕೊಳಕ್ ಹೇಳು. ತಾನೆ ಕಲೆ ಓದ್ತಾರೆ ಇದನ್ನ ಅವಳು ಕೊಟ್ಟು ಬೇಳೆ ಹಾಕ್ಸಿ ಒಪ್ಪಿಸ್ತೀನಿ ಒಪ್ಪಿಸ್ತೀನಿ. ಬಾಬು ಬಾವ ಅಂದ್ರೆ ನನ್ ಮುದ್ದು ಬಾವ. ಕುಡ್ದಿದ್ಯಾ ಬಾಯಿ ವಾಸನೆ ಹೊಡ್ತದೆ ಅಷ್ಟು ಹತ್ರ ಬರ್ತೀಯಲ್ಲ. ಕುಡ್ದಿನ ಬಾವು ನನಗೆ ಕುಡ್ದಷ್ಟೇ ಖುಷಿ ಆಯ್ತದೆ. ಯೋನಯ್ಯ ಹೊಸ ಮೆಸಗ್ ಬೇಕಾದೆಲ್ಲ ತಕೊಂಡಿದ್ಯಾ ಸಾಮಾನು? ಎಲ್ಲ ತಗೊಂಡಿದ್ದೆ. ಏನಾಯ್ತು ಇದ್ಯಾಕೆ ಹಿಂಗ್ ತೂಗಾಡ್ತಿದ್ಯೆ? ನಿದ್ದೆಗಣ್ಣು ಹೋಗ್ಬಿಟ್ಟೆ. ಯಾಕೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ವೇ? ಏನಿಲ್ಲ ನಾನು ಸರಿಯಾಗಿವ್ನಿ. ಏನೋ ಗೊತ್ತಾಯ್ತಲ್ಲ ವಾಸನೆನಾ? ಹಂಗೇನಿಲ್ಲ ಬಿಟ್ಟಮ್ಮೆ, ಸುಮ್ಕೆ ಏನೇನೋ ಹೇಳ್ಬೇಡ. ನೋಡು ನೆಲ ಸರಿಗಿಲ್ಲ, ಕಾಲು ಸ್ವಲ್ಪ ಕಡ್ಬರ್ಸ್ತು. ಅಲ್ಲ ಕಣಯ್ಯ, ಈ ಸೀಮೆಣ್ಣೆ ಎಲ್ಲೋ ಚೆಲ್ಲೋಗಿರ್ಬೇಕು ಕಣಪ್ಪ. ಈ ಪಾತ್ರೆಗಳಲ್ಲಿ ಇತ್ತಲ್ಲ ಮಧ್ಯದಲ್ಲಿ ಸೀಮೆಣ್ಣೆ ಬಾಟ್ಲಿತ್ತು, ಬಿದೋಗಿತ್ತು, ಪಾತ್ರೆಗೆ ಅಂಟ್ಕೊಂಡೈತೆ. ಅದಕ್ಕೆ ವಾಸನೆ ಬರ್ತದೆ. ಎಲ್ಲೋ ನಿನ್ನೆ ಕುಡ್ದಿದ್ ವಾಸನೆ ಗೊತ್ತಾಗೋಯ್ತು ಅನ್ಕೊಂಡೆ. ಸತ್ಯ ಪುಟ್ಟಮ್ಮಿಗೆ ಗೊತ್ತಾಗಿಲ್ಲ. ಹಾಳಾದ್ರು ಈ ತಲೆ ಭಾರ ಇಳ್ತಾನೆ ಇಲ್ಲ. ಅಕ್ಕ, ಹೊಸ ಮೆಸ್ ಪೂಜೆಗೆ ಈ ಡ್ರೆಸ್ ಚೆನ್ನಾಗಿದ್ಯಾ? ನೀನು ಹೆಂಗೆ ಇದ್ರು ರಾಜ್ಕುಮಾರಿ ಹಂಗೆ ಕಾಣ್ತೀಯ. ಇದೇ ಖುಷಿಗೆ ಸೆಲ್ಫಿ ತಗೊಳ್ಳೋಣ ಬಾ. ಅವೇ ಶುಭೋದಯ ಕಣವೇ. ಯೋನ್ಲ ಈಟ್ ಬೆನ್ನೆ ಬಂದ್ಬಿಟ್ಟಿದ್ಯಾ? ಇದು ನಿಂಗೆ ಕೇಳ್ತೀಯಾ? ಇವತ್ತು ಮೆಸ್ ಓಪನಿಂಗ್ ಪೂಜೆ ಅಲ್ವೇ, ಅದಕ್ಕೆ. ಸರಿ ಆಯ್ತು ಬಿಡು, ನಾವೆಲ್ಲರೂ ಒಟ್ಟಿಗೆ ಹೊರಡು. ಇದೇನಿದು ಸಾನ ಬೆರಳ್ನಾಗೆ ನಾನು ಕೊಟ್ಟಿರೋ ಉಂಗ್ರ ಹಾಕೊಂಡೋಳ ಇಲ್ವಾ ಅಂತ ಗೊತ್ತಾಯ್ತಿಲ್ವಲ್ಲ. ಅವೇ ಇದೇನವೇ ಕೈಗೆಲ್ಲ ಬಣ್ಣ ಮೆತ್ಕೊಬಿಟ್ಟಿದ್ಯಾ? ಬಣ್ಣ ತುಂಬ್ತಾ ಇದೀನಿ, ಬಣ್ಣ ಆಗೈತೆ. ಆದ್ರೂ ಪರವಾಗಿಲ್ಲ, ನಿನ್ ಕೈನಾಗೆ ಬಣ್ಣ ಹೆಂಗ್ ಕಾಣದಂತ ತೋರ್ಸವೆ. ಎಲ್ಲ ದೇವರಿಗೂ ದೊಡ್ಡೋಳು ಬಾಳ ಬಂಡಿ ಒಬ್ಬಂಡಿ ಎಳೆದವಳು, ಕಾಲೆಳೆದೋರ ಕಣ್ಣೆದುರೇ ಬೆಳೆದವಳು. ಬೆವರ ಸಾಲುಗಳೇ ಇವಳ ಒಡವೆ, ಸ್ವಾಭಿಮಾನವೇ ಸಂಪತ್ತು ಎಂದು ಕರಗದ ಅಮೃತ ಇವಳ ಕೈಯ ತುತ್ತು. ಗಂಡು ಮಕ್ಕಳೇ ಬೇಕು ಮನೆಗೆ, ಅವರ ಎಂದಿಗೂ ಆಧಾರ ಅನ್ನೋ ಮಾತನ್ನು ಮೀರಿ ಬೆಳೆದಳು ಮುಗಿಲೆತ್ತರ. ಸವನಷ್ಟು ಕಂಪು ನೀಡೋ ಶ್ರೀಗಂಧದ ಗುಣ ಏನಾದರೂ ತೀರದಲ್ಲ
ಎಲ್ಲರಿಗೂ ದೊಡ್ಡೋಳು ಸೀರೆ ಬಳೆಯನ್ನು ತೊಟ್ಟೋಳು ಇವಳೆ ದೇಶವ ಕಟ್ಟೋಳು ಸುಮ ಎಲ್ರಿಗೂ ಕೊಟ್ಬಿಡುವ. ಆಯ್ತಾ? ಇಂಜಿನಿಯರಿಂಗ್ ಓದಿ ಬೇರೆ ಕಡೆ ಕೆಲಸ ಹುಡುಕು ಅಂತ ಎಲ್ಲರೂ ಅಡ್ವೈಸ್ ಮಾಡ್ತಾರೆ. ಆದ್ರೆ ಈಗಿನ ಕಾಲದಲ್ಲಿ ಸ್ವಂತ ಬಿಸ್ನೆಸ್ ಮಾಡೋದೇ ಒಳ್ಳೆ ಐಡಿಯಾ. ನೀನ್ ಓದಲ್ಲಿ ಹಿಂದೆ ಇದ್ರು ಇಂಡಿಪೆಂಡೆಂಟ್ ಆಗ್ಬೇಕು ಅಂತ ಇಷ್ಟೆಲ್ಲ ಕಷ್ಟ ಪಡ್ತಾ ಇದೆಯಲ್ಲ ಅಕ್ಕ, ನಂಗೆ ಅದೇ ಖುಷಿ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಕಣವಿ. ಅಕ್ಕ, ನನ್ನ ಕಡೆಯಿಂದ ನಿನ್ಗೊಂದು ಚಿಕ್ಕ ಗಿಫ್ಟ್ ಇದೆ, ಇರು. ಇದು ನನ್ನ ಕಡೆಯಿಂದ ನಿನಗೊಂದು ಚಿಕ್ಕ ಗಿಫ್ಟ್. ಇದು ಓಪನ್ ಮಾಡಿ ನೋಡಕ್ಕ. ಏನು ಸುಮ್ಮ ಗಲ್ಲ ಪಟ್ಟಿಗೆ ಒಳಗಡೆ ಹಾಕಿ ಚಿಲ್ಲರೆ ಗಿಲ್ಲ ತೊಗೊಂಬಂದು ಕೊಟ್ಟ ಹೆಂಗೆ? ಅಕ್ಕನೇ ನೋಡ್ಲಿ, ಗೊತ್ತಾಗತ್ತೆ.